ಸ್ನೇಹಿತರೆ, ಭಾರತ-ಫ್ರಾನ್ಸ್ ಸಂಬಂಧದಲ್ಲಿ ಇಂದು ನಿಜಕ್ಕೂ ಒಂದು ಐತಿಹಾಸಿಕ ಹೊಸ ಅಧ್ಯಾಯ ಆರಂಭವಾಗಿದೆ. ಮೌಂಟ್ ಎವರೆಸ್ಟ್ ಶಿಖರದ ಮೇಲೆ ಲ್ಯಾಂಡ್ ಆಗಬಲ್ಲ ವಿಶ್ವದ ಏಕೈಕ ಹೆಲಿಕಾಪ್ಟರ್ ಈಗ ಭಾರತದಲ್ಲೇ ತಯಾರಾಗುತ್ತಿದೆ. ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಮುಂಬೈ ಬೀದಿಗಳಲ್ಲಿ ಜಾಗಿಂಗ್ ಮಾಡಿದ್ದರ ಹಿಂದಿನ ರಹಸ್ಯ ರಾಜತಾಂತ್ರಿಕ ಸಂದೇಶವೇನು? ಮತ್ತು ಅಮೆರಿಕ ಹಾಗೂ ರಷ್ಯಾವನ್ನು ಮೀರಿಸಿ ಫ್ರಾನ್ಸ್ ಹೇಗೆ ಭಾರತದ ಅತ್ಯಂತ ವಿಶ್ವಾಸಾರ್ಹ ಗ್ಲೋಬಲ್ ಪಾರ್ಟ್ನರ್ ಆಗಿ ಹೊರಹೊಮ್ಮುತ್ತಿದೆ? ಗೆಳೆಯರೇ, ಒಂದು ಸಣ್ಣ ಆದರೆ ಅಷ್ಟೇ ಮುಖ್ಯ ವಿಷಯ. ನಮ್ಮ ಅಂಕಿಅಂಶಗಳ ಪ್ರಕಾರ ವಿಡಿಯೋ ನೋಡುವ ನಿಮ್ಮಲ್ಲಿ ಬಹಳಷ್ಟು ಮಂದಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ. ಈ ಒಂದು ಚಾನೆಲ್ನ ಹಿಂದೆ 7 ಜನರ ತಂಡದ ಹಗಲು ರಾತ್ರಿ ಪರಿಶ್ರಮವಿದೆ. ನಮ್ಮ 7 ಕುಟುಂಬಗಳ ಜೀವನದ ಬಂಡಿ ಸಾಗುತ್ತಿರುವುದೇ ನಿಮ್ಮ ಈ ಪ್ರೀತಿ ಮತ್ತು ಬೆಂಬಲದಿಂದ. ನೀವು ನೀಡುವ ಆ 1 ಸೆಕೆಂಡಿನ ಸಬ್ಸ್ಕ್ರೈಬ್ ನಮಗೆ ಕೇವಲ ಸಂಖ್ಯೆಯಲ್ಲ, ಅದು ನಮ್ಮ ಮುಂದಿನ ಹೊಸ ವಿಷಯಗಳ ಸಂಶೋಧನೆಗೆ ಸಿಗುವ ದೊಡ್ಡ ಬೂಸ್ಟ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಬೆಂಬಲಕ್ಕೆ ನಿಲ್ಲಿ. ಮಿತ್ರರೇ, ನಮಸ್ಕಾರ. ನೀತಿ ಡಿಕೋಡ್ಗೆ ಸ್ವಾಗತ. ಭಾರತ ಮತ್ತು ಫ್ರಾನ್ಸ್ ಸಂಬಂಧದಲ್ಲಿ ಇಂದು ಒಂದು ಹೊಸ ಅಧ್ಯಾಯ ಆರಂಭವಾಗಿದೆ. ವಿಶ್ವವಿಖ್ಯಾತ H-125 ಹೆಲಿಕಾಪ್ಟರ್ಗಳನ್ನು ಭಾರತದಲ್ಲೇ ತಯಾರಿಸಿ ಇಲ್ಲಿಂದಲೇ ಇಡೀ ಜಗತ್ತಿಗೆ ರಫ್ತು ಮಾಡುವ ಬೃಹತ್ ಯೋಜನೆಯನ್ನು ಪ್ರಧಾನಿ ಮೋದಿ ಮತ್ತು ಅಧ್ಯಕ್ಷ ಮ್ಯಾಕ್ರಾನ್ ಅವರು ಅಧಿಕೃತವಾಗಿ ಘೋಷಿಸಿದ್ದಾರೆ. ಇದು ಕೇವಲ ಒಂದು ಒಪ್ಪಂದವಲ್ಲ, ಬದಲಾಗಿ ಯುರೋಪಿಯನ್ ದೇಶವೊಂದು ಭಾರತದ ಮೇಲೆ ಇಟ್ಟಿರುವ ಅತಿದೊಡ್ಡ ವಿಶ್ವಾಸದ ಸಂಕೇತ. H-125 ಹೆಲಿಕಾಪ್ಟರ್ನ ವಿಶೇಷತೆ ಎಂದರೆ ಇದು ಮೌಂಟ್ ಎವರೆಸ್ಟ್ ಶಿಖರದ ಅತಿ ಎತ್ತರದ ಶಿಖರದ ಮೇಲೆ ಯಶಸ್ವಿಯಾಗಿ ಇಳಿದು ಅಲ್ಲಿಂದ ಟೇಕ್ ಆಫ್ ಆಗಬಲ್ಲ ವಿಶ್ವದ ಏಕೈಕ ಹೆಲಿಕಾಪ್ಟರ್. 2005ರಲ್ಲಿ ಫ್ರೆಂಚ್ ಪೈಲಟ್ ಡಿಡಿಯರ್ ಡೆಲಸಾಲೆ ಅವರು ಎವರೆಸ್ಟ್ ಶಿಖರದ ಮೇಲೆ 3 ನಿಮಿಷಗಳ ಕಾಲ ಈ ಹೆಲಿಕಾಪ್ಟರ್ ನಿಲ್ಲಿಸಿ ವಿಶ್ವ ದಾಖಲೆ ಬರೆದಿದ್ದರು. ಅಂತಹ ಅತ್ಯಾಧುನಿಕ ತಂತ್ರಜ್ಞಾನದ ಹೆಲಿಕಾಪ್ಟರ್ ಈಗ ಕರ್ನಾಟಕದಲ್ಲಿ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಮತ್ತು ಏರ್ಬಸ್ ಸಹಯೋಗದೊಂದಿಗೆ ತಯಾರಾಗಲಿದೆ. ಭಾರತದಲ್ಲಿ ಈ ಹೆಲಿಕಾಪ್ಟರ್ಗಳ ಅಸೆಂಬ್ಲಿ ಲೈನ್ ಸ್ಥಾಪನೆಯಾಗುವುದರಿಂದ ನಮಗೆ ಈ ತಂತ್ರಜ್ಞಾನದ ಮೇಲೆ ಸಂಪೂರ್ಣ ನಿಯಂತ್ರಣ ಸಿಗಲಿದೆ. ಇದು ಕೇವಲ ಸಾರಿಗೆಗೆ ಮಾತ್ರವಲ್ಲದೆ ರಕ್ಷಣಾ ವಲಯದ ವಿವಿಧ ಕಾರ್ಯಾಚರಣೆಗಳಿಗೂ ಬಳಕೆಯಾಗಲಿದೆ. ಅಮೆರಿಕ ಅಥವಾ ಜಪಾನ್ನಂತಹ ದೇಶಗಳಿಗಿಂತ ಮೊದಲೇ ಫ್ರಾನ್ಸ್ ತನ್ನ ತಂತ್ರಜ್ಞಾನವನ್ನು ಭಾರತಕ್ಕೆ ವರ್ಗಾವಣೆ ಮಾಡಲು ಸಿದ್ಧವಿರುವುದು ಈ ಸಂಬಂಧದ ಗಾಂಭೀರ್ಯವನ್ನು ತೋರಿಸುತ್ತದೆ. ಇತ್ತೀಚೆಗೆ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಮುಂಬೈ ಬೀದಿಗಳಲ್ಲಿ ಜಾಗಿಂಗ್ ಮಾಡಿದ್ದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗಿತ್ತು. ಇದು ಕೇವಲ ಕ್ರೀಡಾ ಚಟುವಟಿಕೆಯಲ್ಲ, ಬದಲಾಗಿ ಜಾಗತಿಕ ಮಟ್ಟದಲ್ಲಿ ಭಾರತದ ಬಗ್ಗೆ ಹರಡಲಾಗುತ್ತಿರುವ ನೆಗೆಟಿವ್ ಇಮೇಜ್ಗೆ ನೀಡಿದ ಪ್ರಬಲ ತಿರುಗೇಟು. ಫ್ರಾನ್ಸ್ ಅಧ್ಯಕ್ಷರೇ ಮುಂಬೈ ಬೀದಿಗಳಲ್ಲಿ ಮುಕ್ತವಾಗಿ ಓಡಾಡುವ ಮೂಲಕ ಭಾರತ ಸುರಕ್ಷಿತ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಎಂದು ಇಡೀ ಜಗತ್ತಿಗೆ ಸಾರಿದ್ದಾರೆ. ಭಾರತ ಮತ್ತು ಫ್ರಾನ್ಸ್ ತಮ್ಮ ಸಂಬಂಧವನ್ನು ಈಗ ಸ್ಪೆಷಲ್ ಗ್ಲೋಬಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಮಟ್ಟಕ್ಕೆ ಏರಿಸಿವೆ. ಜಪಾನ್ ಮತ್ತು ಅಮೆರಿಕಾದ ನಂತರ ಭಾರತವು ಗ್ಲೋಬಲ್ ಎಂಬ ಪದವನ್ನು ಬಳಸಿ ಮೈತ್ರಿ ಮಾಡಿಕೊಂಡಿರುವ 3ನೇ ದೇಶ ಫ್ರಾನ್ಸ್. ಇದರರ್ಥ ಈ 2 ದೇಶಗಳ ಮೈತ್ರಿ ಕೇವಲ ದ್ವಿಪಕ್ಷೀಯವಲ್ಲ, ಬದಲಾಗಿ ಇಡೀ ಜಗತ್ತಿನ ಸ್ಥಿರತೆ ಮತ್ತು ಪ್ರಗತಿಗೆ ಈ ಜೋಡಿ ಕೆಲಸ ಮಾಡಲಿದೆ. ರಷ್ಯಾ ಜೊತೆಗಿನ ಭಾರತದ ವ್ಯಾಪಾರವು ಕೇವಲ ವಸ್ತುಗಳ ಖರೀದಿಗೆ ಸೀಮಿತವಾಗಿದೆ, ಆದರೆ ಫ್ರಾನ್ಸ್ ಭಾರತದೊಂದಿಗೆ ಜಂಟಿ ಹೂಡಿಕೆ ಮಾಡಲು ಮತ್ತು ಹೊಸ ಮಾರುಕಟ್ಟೆಗಳನ್ನು ಸೃಷ್ಟಿಸಲು ಸಿದ್ಧವಾಗಿದೆ. UN ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಫ್ರಾನ್ಸ್ ಭಾರತದ ಪರವಾಗಿ ವೀಟೋ ಅಧಿಕಾರ ಬಳಸಬಲ್ಲ ಶಕ್ತಿಯನ್ನು ಹೊಂದಿದೆ. ಡೊನಾಲ್ಡ್ ಟ್ರಂಪ್ನ ಅಸ್ಥಿರ ವಿದೇಶಾಂಗ ನೀತಿಯ ನಡುವೆಯೂ ಫ್ರಾನ್ಸ್ ಭಾರತವನ್ನೇ ತನ್ನ ಅತ್ಯಂತ ಭರವಸೆಯ ಮಿತ್ರನಾಗಿ ಆರಿಸಿಕೊಂಡಿದೆ. ಭಾರತ ಈಗ ಕೇವಲ ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ಳುವ ದೇಶವಾಗಿ ಉಳಿದಿಲ್ಲ. ಫ್ರಾನ್ಸ್ ಸಹಯೋಗದೊಂದಿಗೆ ಭಾರತವು ಜಗತ್ತಿನ ರಕ್ಷಣಾ ರಫ್ತು ಮಾರುಕಟ್ಟೆಯಲ್ಲಿ ದೊಡ್ಡ ಪಾಲನ್ನು ಪಡೆಯಲಿದೆ. ಇದರಿಂದ ದೇಶದ ವಿದೇಶಿ ವಿನಿಮಯ ಹೆಚ್ಚಾಗಲಿದೆ ಮತ್ತು ಲಕ್ಷಾಂತರ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ. ಅಮೆರಿಕಾದ ಮೇಲಿನ ಅತಿಯಾದ ಅವಲಂಬನೆಯನ್ನು ಕಡಿಮೆ ಮಾಡಲು ಯುರೋಪ್ ಮತ್ತು ಭಾರತ ಈಗ ಒಂದಾಗುತ್ತಿವೆ. ಇದೇ ವೇಳೆಯಲ್ಲಿ ನವದೆಹಲಿಯಲ್ಲಿ ನಡೆಯುತ್ತಿರುವ ಮೊದಲ ಗ್ಲೋಬಲ್ ಸೌತ್ AI ಇಂಪ್ಯಾಕ್ಟ್ ಸಮ್ಮಿಟ್ಗೆ 20ಕ್ಕೂ ಹೆಚ್ಚು ದೇಶಗಳ ನಾಯಕರು ಆಗಮಿಸುತ್ತಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷರು ಈಗಾಗಲೇ ಭಾಗವಹಿಸಿದ್ದು, ಮುಂದಿನ ದಿನಗಳಲ್ಲಿ UAE, ನೆದರ್ಲ್ಯಾಂಡ್ಸ್ ಮತ್ತು ಬ್ರೆಜಿಲ್ ನಾಯಕರು ಕೂಡ ಬರಲಿದ್ದಾರೆ. ಭಾರತವು ಕೇವಲ ರಕ್ಷಣಾ ವಲಯದಲ್ಲಿ ಮಾತ್ರವಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಕ್ಷೇತ್ರದಲ್ಲೂ ಜಾಗತಿಕ ನಾಯಕನಾಗಿ ಹೊರಹೊಮ್ಮುತ್ತಿದೆ. ಭಾರತ ಮತ್ತು ಫ್ರಾನ್ಸ್ ನಡುವಿನ ಈ ಬಲಿಷ್ಠ ಮೈತ್ರಿಯಿಂದ ಮುಂದಿನ ದಶಕಗಳಲ್ಲಿ ಜಾಗತಿಕ ಜಿಯೋಪಾಲಿಟಿಕ್ಸ್ನ ಚಿತ್ರಣವೇ ಬದಲಾಗಲಿದೆ. ಟೆಕ್ನಾಲಜಿ ಟ್ರಾನ್ಸ್ಫರ್ನಿಂದ ಹಿಡಿದು ಜಂಟಿ ಉತ್ಪಾದನೆಯವರೆಗೂ ಈ 2 ದೇಶಗಳು ಪರಸ್ಪರ ಪೂರಕವಾಗಿ ಬೆಳೆಯುತ್ತಿವೆ.
ಇದು ಭಾರತದ ಆತ್ಮನಿರ್ಭರ್ ಕನಸಿಗೆ ಸಿಕ್ಕಿದ ಅತಿ ದೊಡ್ಡ ಬೂಸ್ಟ್ ಎಂದರೆ ತಪ್ಪಾಗಲಿಕ್ಕಿಲ್ಲ. ಸ್ನೇಹಿತರೆ, ಭಾರತ ಮತ್ತು ಫ್ರಾನ್ಸ್ನ ಈ ಬಲಿಷ್ಠ ಮೈತ್ರಿಯ ಬಗ್ಗೆ ನಿಮಗೇನನ್ನಿಸುತ್ತೆ? ಇದು ಭಾರತದ ರಕ್ಷಣಾ ವಲಯದಲ್ಲಿ ಕ್ರಾಂತಿ ತರಲಿದೆ. ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ. ಇಂತಹ ಆಸಕ್ತಿಕರ ಜಿಯೋಪೊಲಿಟಿಕಲ್ ವಿಶ್ಲೇಷಣೆಗಳಿಗಾಗಿ ತಪ್ಪದೇ ನೀತಿ ಡಿಕೋಡ್ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.